ಊಟ ಮಾಡಿದ್ರ ಡ್ಯಾಡ್? ಹಾ ಆಯ್ತಮ್ಮ, ನಿಂದಾಯ್ತಾ? ಬಾ ಕೂತ್ಕೋ ಬಾ. ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಮ್ಮ, ಬಾ ಕೂತ್ಕೋ. ರೀ, ಏನಾದ್ರೂ ಮಾತಾಡ್ರಿ. ನೀವು ಇಷ್ಟು ಮೌನವಾಗಿ ಕೂತ್ಕೊಂಡ್ರೆ ನಂಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಏನ್ ಮಾತಾಡ್ರಿ? ಭಾರ್ಗವಿ ನಮ್ಮನ್ನು ಬಿಟ್ಬಿಟ್ಟು ಹೊರಟೋದ್ಲು. ಇದೊಬ್ಬಳೇ ಒಬ್ಬಳು ಆಸರೆ ಮಗಳು. ನಮ್ಮ ಮನೇನ, ನಮ್ಮ ಮನಸ್ಸನ್ನ ಖಾಲಿ ಮಾಡಿ ಹೊರಟೋಗ್ಬಿಟ್ಲು. ಅದು ಅದ್ರೀಗ ಮೊನ್ನೆ ಇನ್ನು ಸಂಧ್ಯಾ ಹೊರಟೋಗಿರೋ ದುಃಖ, ಈಗ ನಮ್ ಕೂಸು ಮನೆಯಿಂದ ಹೊರಟೋಗಿರೋ ದುಃಖ. ಯಾವ ದೃಷ್ಟಿ ಬಿತ್ತೋ ಏನೋ ಈ ಮನೆಗೆ. ಸಂಧ್ಯಾ ಬದುಕಿದ್ರೆ, ಹುಡುಗಿ ವಿಷಯ ಗೊತ್ತಿದ್ದಿದ್ರೆ ನತ್ರ ಹೇಳ್ಬಿಡ್ತಾ ಇದ್ಲು ಕಲ್ಪನಾ. ಭಾರ್ಗವಿ ನಿಜಕ್ಕೂ ನಮ್ಗೆಲ್ಲ ನೋವು ಮಾಡ್ಬಿಟ್ಲಾ? ನಮ್ಮನ್ನ ಉಂಟಿ ಮಾಡೋಟೋದ್ಲ? ಬಹುಶಃ ಈ ಅಪ್ಪನಿಗೆ ನನ್ನ ಮದುವೆ ಮಾಡೋ ಯೋಗ್ಯತೆ ಇಲ್ಲ ಅಂತ ಅಂದ್ಕೊಂಡಿರ್ಬೇಕು ಅವಳು. ರೀ, ಹೀಗೆ ಹೇಳ್ತಾ ಇದ್ದೀರಾ? ನೀವ್ ಈ ತರ ಎಲ್ಲ ಮಾತಾಡ್ಬೇಡ್ರಿ. ಇಲ್ಲ ಪೂರ್ಣಿ, ಮಕ್ಕಳ ಸೋಲಿಗೆ, ಮಕ್ಕಳು ತಿಳಿದಲೇ ಮಾಡಿದ ತಪ್ಪಿಗೆ ಒಂದು ಅರ್ಥದಲ್ಲಿ ತಂದೆ ತಾಯಂದ್ರೆ ಕಾರಣ ಪೂರ್ಣಿ. ನಾನು ಒಬ್ಬ ನಿಷ್ಪ್ರಯೋಜಕ ತಂದೆ ಆಗ್ಬಿಟ್ನಲ್ಲ ಪೂರ್ಣಿ. ಬಹಳ ಸಂಕಟ ಆಗ್ತಿದೆ ಪೂರ್ಣಿ. ಅಣ್ಣ, ನೀನ್ ನಮ್ ಕೂಸನ್ ಚೆನ್ನಾಗಿ ಬೆಳೆಸಿದ್ಯಾ. ಅದಕ್ಕೂ ಈಗಾಗಿರೋದಕ್ಕೂ ಸಂಬಂಧನೇ ಇಲ್ಲ. ಆದ್ರೂ ನಾನು ಸೋತೋಗ್ಬಿಟ್ಟೆ. ಮನೇಲಿ ಕೂತು ಕೂತು ಸೋತೋಗ್ಬಿಟ್ಟೆ. ಮೊದಲು ಲಾಯರ್ ಆಗಿ ಸೋತೋಗ್ಬಿಟ್ಟೆ, ಚೆನ್ನಾಗಿ ಸಾಕ್ತೆ ತಂದೆಯಾಗಿ ಸೋತ್ಬಿಟ್ಟೆ. ನನ್ನ ಇಬ್ಬರು ಹೆಣ್ಣು ಮಕ್ಕಳು ನನ್ನನ್ನು ನಂಬುತ್ತೆ, ನನ್ನನ್ನು ಬಿಟ್ಟೋಗೋಷ್ಟು ಪಾಪಿ ಆಗ್ಬಿಟ್ಟೆ. ಬಿಡ್ತೋನ್ರಿ. ಮಕ್ಕಳು ಅವ್ರವ್ರ ಬುದ್ಧಿಗೆ ತೋಚ್ದ ಹಾಗೆ ಅವ್ರು ನಡ್ಕೊಂಡ್ರೆ ನೀವ್ಯಾಕೆ ನಿಮ್ಮನ್ ಬೈಕೋತಾ ಇದ್ದೀರಾ? ಒಬ್ರಿಗೊಬ್ರು ಆಸರೆಯಾಗಿ ನಾವು 3 ಜನ ಇದೀವಲ್ಲ, ಇಷ್ಟು ಸಾಕು ಈ ಜೀವನಕ್ಕೆ. ಮನೆಯಿಂದ ಆಚೆ ಬಂದಿದ್ದೀನಿ, ನನಗೆ ಯಾರು ಇಲ್ಲ ಅಂತ ಅನ್ಕೋಬೇಡಿ ಮೇಡಮ್. ನಿಮ್ಮನ್ನ ಮನ್ಸಾರೆ ಪ್ರೀತಿಸಿ ತಾಳಿ ಕಟ್ಟಿರೋ ಗಂಡ ನಾನಿದ್ದೀನಿ. ನಿಮಗೆ ಯಾವುದೇ ಕಷ್ಟ ಬರ್ತಿರೋ ಹಾಗೆ ನಾನು ನೋಡ್ಕೋತೀನಿ. ಅಪ್ಪ ನನ್ನ ಮನೆಯಿಂದ ಹೊರಗೆ ಹಾಕಿದ್ರಲ್ಲಿ ಯಾವ ತಪ್ಪು ಇಲ್ಲ ಪಾರ್ಥ. ಅವ್ರ ಜಾಗದಲ್ಲಿ ಬೇರೆ ಇನ್ಯಾರೇ ಇದ್ರು ಹಾಗೆ ಮಾಡ್ತಾ ಇದ್ರು. ಅಪ್ಪ ಹಾಗೆ ನನ್ನ ಪ್ರೀತಿ ಮಾಡೋ ಹಾಗೆ ಅವ್ರಿಗೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಎಲ್ಲ ಅಧಿಕಾರನೂ ಇದೆ. ಹೌದು ಮೇಡಮ್, ಅಷ್ಟೇ ಅಲ್ಲ, ಆದಷ್ಟು ಬೇಗ ಅತ್ತೆ ಮಾವ ಎಲ್ರು ನಿಮ್ಮ ಮೇಲಿನ ಸಿಟ್ಟು ಮರ್ತು ಮತ್ತೆ ಮೊದ್ಲಿನ ತರ ಇರೋ ಹಾಗೆ ನಾನು. ಆಮೇಲೆ ನಾವೆಲ್ಲರೂ ಸಂತೋಷವಾಗಿ ಒಟ್ಟಿಗೆ ಇರೋಣ, ಓಕೆನಾ? ಪಾರ್ಥ, ನಾನ್ ನಿನ್ ಹತ್ರ ಒಂದ್ ಪ್ರಶ್ನೆ ಕೇಳ್ಬೋದಾ? ಕೇಳಿ ಮೇಡಮ್. ನಾನ್ ಮನೆಯಿಂದ ಆಚೆ ಬಂದ್ಮೇಲೆ ಪಾಪ ಅವ್ರು ಇನ್ನೂ ಕಷ್ಟ ಪಡ್ತಾ ಇರ್ತಾರೆ. ಅಪ್ಪಂಗ್ ಮೆಡಿಸಿನ್, ಮನೇಲಿ ದಿನನಿತ್ಯದ ದಿನಸಿ ಖರ್ಚುಗಳು ಇದ್ದೇ ಇರುತ್ತೆ. ಅದಕ್ಕೆ
ಮೊದ್ಲಿನ ಹಾಗೆ ನಾನ್ ದುಡ್ದೆ ದುಡ್ಡನ್ನ ಅಮ್ಮನಿಗೆ ಕೊಟ್ರೆ ಪರವಾಗಿಲ್ವಾ? ನಿಮ್ಗೆ ಓಕೆನಾ? ಇದೇನ್ ಹೀಗೆ ಕೇಳ್ತಿದ್ದೀರಾ ಮೇಡಮ್? ನೀವು ದುಡ್ದಿರೋ ದುಡ್ಡು ಅವ್ರಿಗೆ ಕೊಡೋಕೆ ಯಾರು ಪರ್ಮಿಷನ್ ಕೇಳ್ಬೇಕು? ಅಷ್ಟೇ ಅಲ್ಲ, ನಾನ್ ಸಂಪಾದನೆ ಮಾಡೋದ್ರಲ್ಲೂ ಅವ್ರಿಗೆ ಸ್ವಲ್ಪ ಭಾಗ ಕೊಡೋಣ. ಪಾಪ ಅವ್ರಿಗೂ ನಮ್ಮನ್ ಬಿಟ್ರೆ ಯಾರಿದ್ದಾರೆ? ಅವ್ರು ಕೊಡ್ಬೇಕಾಗಿತ್ತು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ಹೇಗೆ ಒಬ್ಬ ಮಗಳಾಗಿ ನಿಮ್ ಕರ್ತವ್ಯನೋ ಹಾಗೆ ಒಬ್ಬ ಅಳಿಯನಾಗಿ ನನ್ ಕರ್ತವ್ಯ ಕೂಡ. ಮದ್ವೆ ಏನೋ ಗಡಿಬಿಡಿ ನಡೆದು ಹೋಯ್ತು, ಆದ್ರೆ ನಾನು ಸರಿಯಾದ ವ್ಯಕ್ತಿನ ಆಯ್ಕೆ ಮಾಡಿದ್ದೀನಿ ಅನ್ನೋ ಖುಷಿ ನನಗಿದೆ. ಪಾರ್ಥ, ಇನ್ ಕಾಯೋದ್ರಲ್ಲಿ ಅರ್ಥ ಇಲ್ಲ. ಇನ್ನು ಎಷ್ಟೊತ್ತು ಅಂತ ನಾವಿಲ್ಲೇ ಇರೋದು? ನಡಿ, ನಿಮ್ ಮನೆಗೆ ಹೋಗೋಣ. ನೀವು ಮನೇಲಿ ವಿಷಯನ ಹೇಳಿ ನಾನು ಭಯದಲ್ಲಿದ್ದೀರಾ ಅಂತ ನನಗೆ ಗೊತ್ತು. ಪಾಪ ನಿಮ್ಮಪ್ಪ ಬಂದು ನಮ್ಮಪ್ಪನ ಹತ್ರ ಮಾತಾಡಿದ್ರೆ 2 ದಿನದಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ. ಅರ್ಜುನ್ ಭಾರ್ಗವಿ ವಿಚಾರ ಇವ್ರಿಗೆ ಗೊತ್ತಾದ್ರೆ ಅರ್ಜುನ ಇವರೇ ಸಪೋರ್ಟ್ ಮಾಡ್ತಾರ? ಖಂಡಿತ ಮಾಡ್ತಾರೆ. ಇವ್ರ ಹೆಂಡತಿ, ಆ ಅಜ್ಜಿ, ಹೀಗೆ ಒಬ್ಬೊಬ್ಬರೇ ಸಪೋರ್ಟ್ ಮಾಡಿ ಅರ್ಜುನ್ ಭಾರ್ಗವಿ ಬೇರೆ ಆಗೋದನ್ನ ತಡೆದ್ಬಿಟ್ರೆ ಆಗ ನನ್ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಇಲ್ಲ, ಹಾಗಾಗ್ಬಾರ್ದು. ಏನಾದ್ರೂ ಮಾಡ್ಬೇಕಲ್ಲ. ಏನ್ ಮಾಡೋದು? ರಿತು, ಹೇಳಿ ಅದಕ್ಕೆ. ಅಲ್ಲೋಡು, ನಿಮ್ಮಪ್ಪ ಕೂತಿದ್ದಾರೆ. ಯಾವಾಗ್ಲೂ ಗುರ್ರಂತಿರೋರು ಇವತ್ತೇನೋ ಒಳ್ಳೆ ಮೂಡಲ್ಲಿದ್ದಾರೆ. ಇದೇ ಕರೆಕ್ಟ್ ಟೈಮ್. ಹೋಗಿ ನಿನ್ನ ವಿಕ್ಕಿ ಮದ್ವೆ ಬಗ್ಗೆ ಮಾತಾಡು. ಹೌದಾ ಅದಕ್ಕೆ ಒಪ್ಕೋತಾರೆ ಅಂತೀರಾ? ಹೇಗೂ ವಿಕ್ಕಿ ಕೇಸ್ ಅವನ್ ಪರಾನೇ ಆಯ್ತಲ್ಲ, ಗ್ಯಾರಂಟಿ ಒಪ್ಕೋತಾರೆ. ಸರಿ ಅದಕ್ಕೆ. ಡ್ಯಾಡ್, ಊಟ ಮಾಡಿದ್ರ ಡ್ಯಾಡ್? ಹಾ ಆಯ್ತಮ್ಮ, ನಿಂದಾಯ್ತಾ? ಬಾ ಕೂತ್ಕೋ ಬಾ. ಅದು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಮ್ಮ, ಬಾ ಕೂತ್ಕೋ. ಅದು ಡ್ಯಾಡ್, ಅದು ನನ್ನ ಮದ್ವೆ ಮಾಡ್ಸೋದಕ್ಕೆ ಒಂದ್ ಸಂಬಂಧಗಳು ಬಂದಿದಾವಂತೆ. ಓಹೋ, ನಿನ್ಗೂ ಗೊತ್ತಾಗೋಯ್ತಾ? ನಾನೇ ಹೇಳಬೇಕು ಅಂತ ಇದ್ದೆ. ಒಳ್ಳೆ ಹುಡುಗರು, ಚೆನ್ನಾಗಿ ಓದ್ಕೊಂಡಿರೋರು, ಸಂಸ್ಕಾರವಂತ ಮನೆತನದವರು, ಯಾವುದೇ ಕೆಟ್ಟ ಚಾಳಿ ದುಷ್ಟ ಗುಣಗಳು ಇಲ್ದನೇ ಇರೋ. ಫೋಟೋ ನೋಡು, ನಿನಗೆ ಯಾರು ಇಷ್ಟ ಆಗ್ತಾರೋ ಅವನ್ನೇ. ಫೋಟೋ ನೋಡಿ ಮದುವೆ ಆಗುತ್ತೆ ನಾ ಹೇಳ್ತಿಲ್ಲಮ್ಮ. ನೀನು ನೇರವಾಗಿ ಅವ್ರ ಜೊತೆ ಮಾತಾಡೋದಕ್ಕೂ ವ್ಯವಸ್ಥೆ ಮಾಡ್ತೀನಿ. ನೋಡಿ ನಿಧಾನಕ್ಕೆ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಒಟ್ಟಿನಲ್ಲಿ ನೀನು ಚೆನ್ನಾಗಿರೋದು ನನಗೆ ಮುಖ್ಯ. ಹೌದು ಡ್ಯಾಡ್, ನಾನ್ ಮದ್ವೆ ಆಗಿ ಚೆನ್ನಾಗೇ ಇರ್ತೀನಿ. ಆದ್ರೆ ಆ ಮದ್ವೆ ವಿಕ್ಕಿ ಜೊತೆ ಆದ್ರೆ ಮಾತ್ರ. ಕ್ರಿಮಿನಲ್ಗಳು ಸವಾಸ ಮಾಡಬೇಡ ಅಂತ ಎಷ್ಟು ಸಲ ಹೇಳಿದ್ ನಿನ್ಗೆ? ಮತ್ತೆ ಮತ್ತೆ ಅದನ್ನೇ ಮಾಡ್ತಿದ್ಯಲ್ಲ. ವಿಕ್ಕಿ ಕ್ರಿಮಿನಲ್ ಅಲ್ಲ, ಅವನ್ ಮೇಲೆ ಇರೋ ಕೇಸ್ ಕೂಡ ಮುಗ್ದಿದೆ ಇವಾಗ. ಮುಗ್ದಿಲ್ಲ. ಸಂಧ್ಯಾನ ಕೊಲೆ ಮಾಡಿ ಮುಗಿಸೋದ್ರು. ಅವನಿಂದ ಒಂದು ಹುಡುಗಿ ಸಾವಾಯ್ತು. ಇಷ್ಟೆಲ್ಲ ಆದ್ರೂ ಅಯೋಗ್ಯನ ಬಗ್ಗೆ ನಿನಗೆ ಒಂದು ಚೂರು ಅರ್ಥ ಆಗ್ತಿಲ್ವಾ? ಕೇಸ್ ವಿಕ್ಕಿ ಪರನೇ ಆದ್ರೆ ಆಮೇಲೆ ಯೋಚನೆ ಮಾಡೋಣ ಅಂತ ಮಾಮ್ ಹೇಳಿದ್ರು. ಕೇಸ್ ಅವ್ರ ಪರ ಆದ್ಮೇಲೆ ಮಾತೆ ಬದಲಾಯಿಸ್ತಾ ಇದ್ದೀರಾ? ಹೆತ್ತೋರಾಗಿ ಮೊದ್ಲು ನಿಮ್ ಮಾತನ್ನ ನೀವು ಉಳಿಸ್ಕೊಳ್ಳಿ. ಅಂದ್ರೆ ಅರ್ಜುನ್ ಭಾರ್ಗವಿ ವಿಷಯ ನಿಮ್ಗೆಲ್ಲ ಮೊದ್ಲೇ ಗೊತ್ತಿತ್ತ? ಇಲ್ಲ ಗೊತ್ತಿದ್ರು ಯಾಕ್ರ ನಂಗೆ ಹೇಳಲಿಲ್ಲ? ಈ ಗುಟ್ಟಿನ ಮದ್ವೆಲಿ ನೀವು ಶಾಮೀಲ? ನೋಡ್ರೋ, ಸ್ನೇಹಿತರು ಅಂದ್ರೆ ಒಟ್ಟಿಗೆ ಓಡಾಡ್ಕೊಂಡು ಮಾತಾಡ್ಕೊಂಡು ತಿನ್ಕೊಂಡಿರೋದಲ್ಲ.
ತಪ್ಪಿದ್ದಾಗ ತಿದ್ದಿ ಬುದ್ಧಿ ಹೇಳ್ಬೇಕು. ಯಾಕ್ರೋ ಅವಳ ಜೊತೆ ಸೇರ್ಕೊಂಡು ನೀವು ಎಲ್ಲ ನಂಗೆ ಮೋಸ ಮಾಡಿದ್ರಿ? ಅಮ್ಮ, ಈ ವಿಷಯ ನಮಗ್ ಮುಂಚೆನೆ ಗೊತ್ತಿರ್ಲಿಲ್ಲ ಅಮ್ಮ. ಹೆತ್ತ ಹೊಟ್ಟೆನ ಉರ್ಸಿ ಏನೋ ಸಾಧನೆ ಮಾಡಕ್ ಹೊರಟಿದ್ದಾಳೆ. ಇವಳು ಹಾಗೆ ಮಾಡ್ಬಿಟ್ಲು. ನಾವೇ ಮದ್ವೆ ಮಾಡಲ್ಲ ಅಂದಿದ್ವೇನ್ರ? 1000 ಸಲ ಬಡ್ಕೊಂಡು ನಿನ್ ಮನ್ಸಲ್ಲಿ ಯಾರು ಇದ್ರೆ ಹೇಳು ಸಂತೋಷವಾಗಿ ಅವ್ರ ಜೊತೆನೆ ಮದ್ವೆ ಮಾಡ್ತೀವಿ ಅಂತ ಹೇಳಿದಿದ್ರೆ ನಾವೇ ಮದ್ವೆ ಮಾಡೋ ಟೈಮಲ್ಲಿ ಮದ್ವೆ ಮಾಡಿ ಕಳಿಸ್ತಾ ಇದ್ವಿ. ಹೀಗೆ ಎಲ್ರ ಮಾನ ಮರ್ಯಾದೆ ತೆಗಿಯೋ ಅವಶ್ಯಕತೆ ಏನಿತ್ತು? ನಿನಗೂ ಬುದ್ಧಿ ಇಲ್ಲ. ನಿಮ್ಮ ಹತ್ರ ಹೇಳ್ಕೊತಾ ಇದೀನಲ್ಲ, ಏನ್ ಪ್ರಯೋಜನ? ಅಮ್ಮ, ಅವಳು ಬೇಕಂತ ಈಗ ಮಾಡಿಲ್ಲ. ನಮ್ ಭಾರ್ಗವಲ್ಲ ಅಂತ ನಿಮ್ಗೂ ಗೊತ್ತಲ್ವಮ್ಮ? ಪಾಪ ಅಮ್ಮ, ಆ ರೌಡಿಗಳು ಅಟ್ಟಸ್ಕೊಂಡ್ ಬರುವಾಗ ಆಕಸ್ಮಿಕವಾಗಿರೋ ಮದ್ವೆ ಇದು. ಅವಳಿಗೂ ಈ ವಿಷಯದ ಬಗ್ಗೆ ತುಂಬಾ ಬೇಜಾರಿತ್ತಮ್ಮ. ಇಬ್ರು ಮನೇಲಿ ಒಪ್ಸಿ ಮದ್ವೆ ಆಗ್ತೀನಿ ಅಂತಿದ್ಲು. ಅದಕ್ಕೆ ನಾವು ಸುಮ್ನೆ ಆದ್ವಿ ಅಮ್ಮ. ಅಡಕೆಗೆ ಹೋದ ಮಾನ ಆನೆ ಕೊಟ್ರು ಬರೋದಿಲ್ವಂತೆ. ವಿಷಯ ಊರೆಲ್ಲ ಟಾಮ್ ಆದ್ಮೇಲೆ ನಾವು ಹೀಗೆ ಅಂದ್ರೆ ಜನ ನಂಬ್ತಾರೇನೋ? ಆದ್ರೂ ಅವ್ರಿಬ್ರು ಮನೆಯಿಂದ ಆಚೆ ಹಾಕ್ಬಾರ್ದಿತ್ತಮ್ಮ. ಅವ್ರಿಬ್ರು ಒಂದ್ಸಲಿ ಕರ್ದಿ ಮಾತಾಡ್ಸಿ ಅಮ್ಮ, ಎಲ್ಲ ಸರಿ ಹೋಗುತ್ತೆ. ಸಾಕ್ ನಿಲ್ಸ. ನೀವೆಲ್ಲ ನನಗೆ ಉಪದೇಶ ಮಾಡೋ ಅಗತ್ಯ ಇಲ್ಲ. ಅವಳ ಮೇಲೆ ಅವರಪ್ಪ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ರು ಅಲ್ವಾ? ಅವಳು ಮಾಡಿದ್ ಸಾಕೀಗ. ಯಾರ ಜೊತೆ ಹೋಗಿದ್ದಾಳೋ ಅವ್ರ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ದು ಬಿಡ್ಲಿ. ವಾಪಸ್ ಮನೆಗ್ ಬಂದು ನಮ್ ದುಃಖ ನೀನು ಹೆಚ್ಚು ಮಾಡೋದ್ ಬೇಡ. ನೀವುಗಳು ಅಷ್ಟೇ, ಮತ್ತೆ ಅವಳನ್ನ ಹುಡುಕೊಂಡು ನಮ್ಮನೆ ಬಾಗ್ಲಿಗೆ ಬರಬೇಡಿ. ಹೋಗ್ರ ಇಲ್ಲಿಂದ. ಅಮ್ಮ, ಅದೇನಂದ್ರೆ ಹೋಗಿ ಅಂತ ಹೇಳಿದ್ನಲ್ಲ.